ಹೀಗೆ ನುಜ್ಜುಗುಜ್ಜಾಗಿರುವ ಇಂಡಿಕಾ ಕಾರು, ರಕ್ತದ ಮಡುವಿನಲ್ಲಿ ಉಸಿರು ಚೆಲ್ಲಿರುವ ವಿದ್ಯಾರ್ಥಿನಿ, ಆಸ್ಪತ್ರೆ ಶವಾಗಾರದ ಬಳಿ ಕಣ್ಣೀರು ಹಾಕುತ್ತಿರೋ ಕುಟುಂಬ ಸದಸ್ಯರ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಶವಾಗಾರದ ಮುಂದೆ. ಹೀಗೆ ತಮ್ಮ ಪ್ರೀತಿಯ ತಂದೆಯೊಂದಿಗೆ ಕ್ಯೂಟ್ ಆಗಿ ಫೋಟೋ ಕ್ಲಿಕ್ಕಿಸಿಕೊಳ್ತಿರೋ ಮುದ್ದಿನ ಹೆಣ್ಣು ಮಕ್ಕಳ ಹಿರಿಮಗಳ ಹೆಸರು ದೀಪಿಕಾ, ಕಿರಿಮಗಳ ಹೆಸರು ರಕ್ಷಿತಾ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ನಿವಾಸಿಗಳು. ದೀಪಿಕಾ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರೆ, ರಕ್ಷಿತಾ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ನಿಟ್ಟೆ ಮೀನಾಕ್ಷಿಯಲ್ಲಿ ಬಿಕಾಂ ವ್ಯಾಸಂಗ ಮಾಡುತ್ತಿದ್ಲ. ನಿನ್ನೆ ರಕ್ಷಿತಾಳ ಹುಟ್ಟುಹಬ್ಬ ಇದ್ದಿದ್ದರಿಂದ ಬೆಳಗ್ಗೆ ಕಾಲೇಜಿಗೆ ಹೋಗಿ ಬರ್ತೇನೆ ಎಂದು ಅಮ್ಮನಿಗೆ ಬಾಯ್ ಹೇಳಿ ಹೋದವಳು ರಾತ್ರಿ ಶವವಾಗಿದ್ದಾಳೆ. ಆದರೆ ಸಂಜೆ ಬಸ್ ಸಿಗಲಿಲ್ಲ ಅಂತ ಸ್ನೇಹಿತನ ಇಂಡಿಕಾ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ನಾಗಾರ್ಜುನ ಕಾಲೇಜು ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ರಕ್ಷಿತಾ ಸ್ಥಳದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾಳೆ. ಜನ್ಮದಿನದಂದೇ ಮಸಣ ಸೇರಿದ ಬಿಕಾಂ ವಿದ್ಯಾರ್ಥಿನಿ. ಹುಟ್ಟುಹಬ್ಬಕ್ಕಾಗಿ ಮನೆಗೆ ಬರುತ್ತಿದ್ದ ಯುವತಿ ದುರಂತ ಸಾವು. ಹೆದ್ದಾರಿಯಲ್ಲಿ ಕಾರು ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ. ಇತ್ತ ಮನೆಯಲ್ಲಿ ಮಗಳ ಬರ್ತ್ಡೇ ಮಾಡೋಣ ಅಂತ ಕಾಯುತ್ತಿದ್ದ ತಂದೆ ತಾಯಿಗೆ ಮಗಳ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಡಿದಿದೆ. ರಕ್ಷಿತಾ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ಲ. ಕಾಲೇಜಿನಲ್ಲಿ ಲವಲವಿಕೆಯಿಂದ ಇರುತ್ತಿದ್ಲ. ಸಿಎ ಮುಗಿಸಿಕೊಂಡು ಉನ್ನತ ಹುದ್ದೆಗೆ ಸೇರುವ ಆಸೆ ಹೊಂದಿದ್ಲ. ನಿನ್ನೆ ಹುಟ್ಟುಹಬ್ಬವಾಗಿದ್ದರಿಂದ ಸ್ನೇಹಿತರೊಂದಿಗೆ ಆಚರಿಸಿಕೊಂಡು ಸಂಜೆ ಮಳೆ ಮತ್ತು ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಸ್ನೇಹಿತನ ಇಂಡಿಕಾ ಕಾರಿನಲ್ಲಿ ಡ್ರಾಪ್ ಮಾಡಿಸಿಕೊಳ್ಳುವ ವೇಳೆ ಅಪಘಾತ ಸಂಭವಿಸಿದೆ. ಇಂದು ಪರೀಕ್ಷೆ ಬರೆದು ಪಾಸಾಗಬೇಕಾಗಿದ್ದ ರಕ್ಷಿತಾ ತನ್ನ ಜೀವನದ ಅಧ್ಯಾಯವನ್ನೇ ಮುಗಿಸಿ ಇಹಲೋಕ ಸೇರಿದ್ದಾಳೆ. ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಕೈ ತೊಳೆಯುವಂತಾಗಿದೆ. ಯಾಕೆ ಬರ್ತಾ ಇದ್ರು ಅಂದರೆ ಅವರು ಮನೆ ಇರೋದು ಹೊನ್ನೇನಹಳ್ಳಿ, ಅರ್ಥ ಆಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಟೈಮ್ ಆಯಿತು 6 ಗಂಟೆ, ಯಾವಾಗೂ ಬಸ್ ಬರೋದು ಬಂದಿದ್ದಾರೆ. ಫ್ರೆಂಡು ಜೊತೆಲಿದ್ದವರೇ ಕರ್ಕೊಂಡು ಬಂದು ಬೇಗ ಬರೋಣ 6 ಗಂಟೆಗೆ ಇಲ್ಲಿ ಕೇಕು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ನಮ್ಮ ಪಕ್ಕದ ಮನೆ, ನಮ್ಮ ಮಕ್ಕಳೇ. ಹಂಗಾಗಿ ಅವರ ತಾಯಿನ ಇವತ್ತಿಗೂ ನಾವು ರಾತ್ರಿಯಿಂದ ಇದು ಮಾಡೋಕ್ಕಾಗ್ತಾಯಿಲ್ಲ. ಪಾಪ ಅಷ್ಟು ನೋವು. ಈಗ ಅದಕ್ಕೆ ನಾವು ತೊಂದರೆಯಲ್ಲಿದ್ದೀವಿ. ಆಕ್ಸಿಡೆಂಟು ಮುಸ್ಸಂಜೆ ಮಳೆಯಲ್ಲಿ ಬರಬೇಕಾದ್ರೆ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಒಂದು ಬಿಕಾಂ ವಿದ್ಯಾರ್ಥಿ CA ಆಗಿದೆ, ತುಂಬ ರ್ಯಾಂಕ್ ಹೋಲ್ಡರು. ಇದು ತಡೆಯಲಾದ್ರೆ ನಾವು ನಮ್ಮ ಹುಡುಗಿ ಆಗೋದ್ರಿಂದ ಅಪಘಾತದಲ್ಲಿ ಸ್ಪಾಟ್ ಹೋಗಿಬಿಟ್ಟಿದ್ದಾರೆ. ಕಾರು ಡಿವೈಡರ್ ಹೊಡೆದಿದೆ. ಆ ಮಂಜು ಹನಿ ಅದು ರಸ್ತೆ ಅಗಲೀಕರಣದಿಂದ ತೊಂದರೆ ಆಗಿದೆ. ಇದು ನಾನಾ ಆಕ್ಸಿಡೆಂಟ್ಗಳಾಗಿದೆ, ಅಪಘಾತಗಳಾಗಿದ್ದಾವೆ, ಸುಮಾರು ತೊಂದರೆಗಳಾಗ್ತಾನೇ ಇದ್ದಾವೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ಬೋದು, ಟ್ರಾಫಿಕ್ ಪೊಲೀಸವ್ರು ಮಾಡ್ಬೋದು. ಎಲ್ಲರ ಗಮನಕ್ಕೂ ಇದು ಪತ್ರಕರ್ತರು ನೀವು ತಿಳಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಸಂವಿಧಾನ. ಒಟ್ಟಾರೆ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದ ತಂದೆ ತಾಯಿ ಒಬ್ಬ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿದ್ದಾರೆ. ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.